ಏನು ಅಂದ್ರೆ ಏನೇ ಎಲ್ಲಿ ಸ್ವಲ್ಪ ಅನ್ನಿ ಯಾಕೆ ಅನ್ನಿ ಬೆಳಗ್ಗೆನೆ ಬಾಯಿಗೆ ಉಪ್ಪ ಹಾಕ್ತಿದ್ಯಲ್ಲ. ರೀ ರೀ ಅದು ಅದು ಎಕ್ಸೈಟ್ಮೆಂಟ್ಗೆ ಉಪ್ಪು ಯಾವ್ದು ಸಕ್ಕರೆ ಯಾವ್ದು ಅಂತಾನೆ ಗೊತ್ತಾಗ್ಲಿಲ್ಲ ರೀ. ಅದ್ ಯಾಕೋ ಇಷ್ಟೊಂದು ಎಕ್ಸೈಟ್ಮೆಂಟ್? ಇವತ್ ಯಾವ ದಿನ ಹೇಳಿ? ಸೋಮವಾರ. ಅದಲ್ಲ ರೀ, ಗೆಸ್ ಮಾಡಿ. ಕೊಡ್ದ್ ಬಿಡ್ತೀನಿ. ಅದೇನ್ ಹೇಳಿ ನಂಗೆ ಕೆಲ್ಸ ಅದೇ ರೀ, ಇವತ್ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಅದಕ್ಕೆ ನಾನ್ ಸ್ವಲ್ಪ ಖರ್ಚು ಕಾಸು ಕೊಡ್ರಿ. ಯಾಕೆ? ನಾನು ಫೇಶಿಯಲ್ ಮಾಡಿಸ್ಕೋಬೇಕು. ಅದ್ ನಿಂಗ್ ಮಾಡಲ್ಲಮ್ಮ. ಯಾಕೆ? ಅದ್ ಮಾಡಕ್ಕೆ ಪೇಸ್ ಇರ್ಬೇಕಲ್ಲ. ನನ್ಗಿದ್ಯಲ್ಲ. ಹಂಗಲ್ಲ ಕಣೆ, ಪಕ್ಕದ ಮನೆ ರಂಗಮ್ಮ ಹಿಂಗೆ ಫೇಶಿಯಲ್ ಮಾಡ್ಸಕ್ಕೆ ಅಂತ ಬ್ಯೂಟಿ ಪಾರ್ಲರ್ ಹೋದ್ಲಂತೆ. ಫೇಸ್ ಎಲ್ಲಿದೆ ಅಂತ ಗೊತ್ತಿಲ್ದೆ ಇನ್ನೆಲ್ಲ ಮಾಡ್ಬಿಟ್ರಂತೆ ಏನ ಫೇಶಿಯಲ್ ನ. ಮನಾಡ್ರು ಅದಕ್ಕೆಪ್ಪ ನಾನು ಎಲ್ಲೂ ಹೋಗಲ್ಲ. ಈ ಮುಖಕ್ಕೆ ಈ ಪಿಗರೇ ಸಾಕು. ಏನ? ಅಲ್ಲ ರೀ, ನನ್ನನ್ನ ಝೂ ಕರ್ಕೊಂಡ್ ಹೋಗ್ರಿ. ಯಾಕೋ? ನನ್ಗೆ ಮರಿಯಾನೆ ನೋಡ್ಬೇಕು ಅನಿಸ್ತಾ ಇದೆ. ಮೊನ್ನೆ ನಿಮ್ ಚಿಕ್ಕಮ್ಮ ಬಂದಿದ್ರಲ್ಲ ರೀ, ಹೋಗ್ ಕೆಲ್ಸ ನೋಡೋಗು. ಈ ಹಣೆ ಬರಕ್ಕೆ ಮ್ಯಾರೇಜ್ ಆನಿವರ್ಸರಿ ಬರೀ ಕೇಳು ಲೇ. ಅರಿ ಅಮ್ಮೋರೆಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಂದಿನ ದೇವಸ್ಥಾನಕ್ಕೆ, ಒಂದಿನ ಹಾಸ್ಪಿಟ್ಲಿಗೆ, ಆಗಲು ರಾತ್ರಿ ಅದ್ ಎಲ್ಲೆಲ್ಲಿ ಹೋಯ್ತಾರೋ. ಸರಿ, ತಾವೇನ್ ಹುಡುಕ್ತಿದಿರೋ? ಯಜಮಾನ್ರು ನಾರಿ ಇನ್ನೂ ಬಂದೇ ಇಲ್ಲ. ನನ್ಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಅವ್ರು ಬರ್ಲಿಲ್ಲ ಅಂದ್ರೆ ನಿನ್ಗೆ ಯಾಕೆ ಟೆನ್ಷನ್? ಅವರು ತುಂಬಾ ಒಳ್ಳೆಯವ್ರ. ನಿನ್ಗೆ ಹೆಂಗೆ ಗೊತ್ತು? ಮನೇಲಿ ನೀವು 3 ದಿನ ಊರಲ್ಲಿ ಇರ್ಲಿಲ್ವಾ? ಇರ್ಲಿಲ್ಲ. ನಾವಿಬ್ರೇ ಮನೇಲಿ ಇದ್ವಾ? ಇದ್ರೆ ರಾತ್ರಿ 12 ಗಂಟೆ ಆಗಿತ್ತ. ರಾತ್ರಿ 12 ಗಂಟೆನಾ ಆಗಿತ್ತು? ಆಗ 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 ನಾನು ಒಬ್ಳೆ ಮಲಗಿದ್ನ. ಮಲಗಿದ್ದ. ಹೊರಗಡೆ ಗಾಳಿ ಮಿಸಿಲು ಬರ್ತಿತ್ತ. ನಾನ್ ಚಳಿ ನಡುಕ್ತಾ ಇದ್ದೆ. ಚಳಿ ನಡುಕ್ತಾ ನಡ್ಗಾಯ್ತಲ್ಲ, ಮುಂದಕ್ಕೆ ಕೇಳ. ಅವ್ರ ಹಾಗೇ ಹತ್ರ ಬಂದ್ರ. ಸುಮ್ಮನ್ ಕೇಳ್ರಿ, ಫ್ಲೋ ಕಟ್ ಆಗೋಯ್ತದೆ. ಹತ್ರ ಬಂದ್ರ, ಇನ್ನೂ ಹತ್ರ ಬಂದ್ರ. ಬಂದಾಯ್ತಲ್ಲ, ಮುಂದಕ್ಕೆ ಕೇಳ. ಬೇಸಿಟ್ ಓದಿಸ್ಬಿಟ್ಟು ಹೋದ್ರು ರೀ. ಬದುಕತ್ತು ಬಡ್ಜೀವ ಅದ್ರಲ್ಲೇನೆ ಒಳ್ಳೆತನ ರೀ. ನಾನು ಒಬ್ಳೇ ಇದ್ರು ಅವ್ರು ನಂಗೇನು ಮಾಡ್ಲಿಲ್ಲ, ಪಿಚ್ ಕೂಡ ಮಾಡ್ಲಿಲ್ಲ ಗೊತ್ತಾ? ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನೀನ್ ನೋಡಿದ್ರೆ ನನಗೆ ಏನೋ ಮಾಡ್ಬೇಕು ಅನ್ಸಲ್ಲ. ಇನ್ ಯಜಮಾನ್ರು ಏನ್ ಮಾಡ್ತಾರೆ? ಓ, ಕೆಲ್ಸ ನೋಡೋಗು. ರಂಗಿ, ರಂಗ ಅಮೋರೆ ಬರ್ರಿ ಇಲ್ಲಿ. ಅಯ್ಯೋ, ವೆನೈಟಿ ಬ್ಯಾಗ್ ನಲ್ಲಿ ಇಟ್ಟಿದ್ದು ಪ್ರಸಾದ ಅಪ್ಪಚ್ಚಿ ಆಗ್ಬಿಟ್ಟಿದೆ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದ ರಾತ್ರಿಗೆ ತಂದ್ರೆ ಅಪ್ಪಾಚಿ ಆಗ್ತದೆ. ಇನ್ನೇನಾಯ್ತದ ಅಮೋರೆ? ಇರ್ಲಿ, ಅಡ್ಜಸ್ಟ್ ಮಾಡ್ಕೊಂತೀನಿ. ಆಯ್ತು ಅಮೋರೆ, ಆಯ್ತು ಅಮೋರೆ. ಬೆಳಿಗ್ಗೆ ಹೋದವ್ರು ದೇವಸ್ಥಾನಕ್ಕೆ, ಇವಾಗ ಬಂದಿದ್ದೀರಲ್ಲ, ಅದೆಷ್ಟು ದೇವಸ್ಥಾನ ಸುತ್ತಿರೋ? ಅಲ್ಲಪ್ಪ, ಬರೀ ದೇವಸ್ಥಾನಕ್ಕೆ ಹೋಗೋದಲ್ದೆ ಗೌರ್ಮೆಂಟ್ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ಆ ಹಾಸ್ಪಿಟ್ಲು, ಈ ಹಾಸ್ಪಿಟ್ಲು ಅಂತ ಸುತ್ತಿ ಸುಸ್ತಾಗ್ಬಿಟ್ಟಿದೆ. ಇಷ್ಟೊಂದು ಆಸ್ಪತ್ರೆ ಯಾಕೆ ಸುತ್ತಿದ್ರಿ ಅಮ್ಮವ್ರೆ? ಮಕ್ಳಿಲ್ವಲ್ಲ, ಅದಕ್ಕೆ ಆ ಡಾಕ್ಟರ್ ಈ ಡಾಕ್ಟರ್ ಹತ್ರ ಹೋಗಿ ನನ್ ಪ್ರಯತ್ನ ನಾನ್ ಮಾಡ್ಬೇಕಲ್ಲ. ಏನೇ ಪ್ರಯತ್ನ ಆದ್ರೂ ಯಜಮಾನ್ರು ಮಾಡ್ಬೇಕಲ್ಲ. ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರಿಗೆ ಈ ವಿಷಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಕು ಅಂತ ನಾನ್ ಪ್ರಯತ್ನ ನಾನೇ ಮಾಡ್ಕೊಂತೀನಿ. ಅಮ್ಮೋರೆ, ನಾಳೆಯಿಂದ ನಾನು ನಿಮ್ ಜೊತೆ ಹಾಸ್ಪಿಟ್ಲಿಗೆ ಬರ್ಲಾ? ಯಾಕೆ? ನನ್ಗೂ ಇನ್ನ ಮಕ್ಳಾಗಿಲ್ಲ. ಬೆಳಿ ಕಡೆ ನೀನು. ನನ್ ಪ್ರಯತ್ನ ನಾನೇ ಮಾಡ್ತೀನಿ, ನಿಮ್ ಪ್ರಯತ್ನ ನೀವು ಮಾಡ್ಕೊಳ್ಳಿ ಅಮ್ಮವ್ರೆ. ಹೋಗೆ ಒಳಿಕೆ ಹೋಗೆ. ಯಜಮಾನ್ರು ಇನ್ನೂ ಬಂದಿಲ್ಲ, ಗಂಟೆ ಬೇರೆ 9 ಆಯ್ತು. ಅವ್ರು ನೇರವಾಗಿ ಮನೆಗ್ ಕೂಡ ಬರ್ತಾ ಇಲ್ಲ. ಹೌದು ಅಮ್ಮವ್ರೆ, ನೇರವಾಗಿ ಮನೆಗ್ ಬರ್ತಾ ಇಲ್ಲ. ನಿಮ್ಗೆ ಹೆಂಗೋ ಗೊತ್ತಾಯ್ತು? ಆಗಲ್ಲ ಅಮ್ಮವ್ರೆ ಬರಕ್ವೆ. ಯಾಕೆ? ಆಫೀಸ್ ಹತ್ರ ರೈಟ್ ತಕೊಂಡು ಆಮೇಲೆ ಲೆಫ್ಟ್ ತಕೊಂಡು ಸ್ಟ್ರೈಟ್ ಆಗಿ ಬಂದ್ರೆ ಅಲ್ವಾ ಮನೆಗ್ ಬರಕ್ಕಾಗದು. ಫೋನ್ ಮಾಡೋ. ಯಾರಿಗೆ? ಯಜಮಾನ್ರಿಗೆ. ಹಲೋ. ಹಲೋ ಚಿನ್ನ. ಏನು ಅಂದ್ರೆ? ಎಲ್ಲಿದ್ದೀರಿ? ಕಾರ್ ಡ್ರೈವ್ ಮಾಡ್ತಿದ್ದೀನಮ್ಮ. ಹೋ, ಡ್ರೈವಿಂಗ್ ಮಾಡ್ತಾ ಇದ್ದೀರಾ? ಮತ್ತೆ ಟ್ರಾಫಿಕ್ ಸೌಂಡ್ ಕೇಳ್ತಾ ಇಲ್ಲ? ವಿಂಡೋ ಹಾಕಿದೀನಿ ಚಿನ್ನು. ಹೋ, ವಿಂಡೋ ಹಾಕಿದ್ದೀರಾ? ಮತ್ತೆ ಇಂಜಿನ್ ಸೌಂಡ್ ಕೇಳ್ತಿಲ್ಲ? ಇಂಜಿನ್ ಮುಂದೆ ಇರುತ್ತೆ ಕಣೆ, ಪಕ್ಕದಲ್ಲಿ ಇಟ್ಕೊಂಡ ಓಡ್ಸಕ್ಕಾಗತ್ತೆ. ಹೌದಲ್ವಾ ರೀ? ನೀವು ಮನೆಗ್ ಬರೋದು ಇನ್ನು ಎಷ್ಟೊತ್ತಾಗುತ್ತೆ ರೀ? ಇನ್ನು 5 ನಿಮಿಷ ಚಿನ್ನ, ನಿನ್ ಮುಂದೆ ಇರ್ತೀನಿ. ಹೋ, ಬಾಯ್ ರೀ. ಬಾಯ್ ಚಿನ್ನು. ಲವ್ ಯು ರೀ. ಲವ್ ಯು ಟು ಬೇಬಿ. ರಂಗ, ಯಜಮಾನ್ರು ಬರ್ತಾ ಇದ್ದಾರೋ? ಒಬ್ರೇ ಬತ್ತವ್ರ? ರಂಗ ಬಾಯ್ಲಿ.
ನೀನ್ ಮಾಡಿ ಮೇಲೆ ಹೋಗಿ ಕಾರ್ನಲ್ಲಿ ಅವ್ರ ಜೊತೆ ಇನ್ಯಾರು ಬರ್ತಾ ಇದಾರೆ ಅಂತ ನೋಡ್ ಬರ್ತೀಯಾ? ಆಯ್ತು ಮರೆ, ನೋಡ್ಕೊಬತ್ತೀನಿ. ಏನೋ ಮಾಡ್ತಾ ಇದಾರೆ, ಏನೋ ಕೊಯ್ಯಾಮಿಯ ನಡೀತಾ ಇದೆ. ಕಂಡು ಹಿಡಿತೀನಿ, ಹಿಡಿತೀನಿ. ಅಮರೇ ಬಂದ್ಬಿಟ್ರ? ಬಂದ್ರು ಅಮರೇ. ಓ, ನನಗ್ ಗೊತ್ತಿತ್ತು. ಯಾರ್ಯಾರು ಬಂದ್ರು? ಯಜಮಾನ್ರು ಒಬ್ರೇ ಬಂದ್ರು. ಯಜಮಾನ್ರ ಮೇಲೆ ಯಾಕೆ ಇಷ್ಟೊಂದು ಅನುಮಾನ ಅಂತೀನಿ? ಅನುಮಾನ ಅಲ್ಲ ಕಣೋ, ಮತ್ತೆ ಡೌಟ್. ಹಾಯ್ ಡಾರ್ಲಿಂಗ್. ಹಾಯ್ ಚಿನ್ನ. ಸ್ವಲ್ಪ ಲೇಟ್ ಆಯ್ತು. 3 ಅವರ್ ಆಯ್ತು. ಟ್ರಾಫಿಕ್ ಗಲಾಟೆ ಬಂದಮ್ಮ. ಓ ಹೌದಾ, ಇಟ್ಸ್ ಓಕೆ ಡಿಯರ್. ಏನಾಯ್ತ್ರಿ? ಸೀರೆ ಯಾಕೆ ಮುದ್ರೋಗಿದೆ? ರೀ, ಅದು ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಅಲ್ಲಿ ಕುಂತು ನಿಂತು ಓಡಾಡಿ ಮಾಡಿ ಸೀರೆ ಎಲ್ಲ ಮುದ್ರೆ ಆಗ್ಬಿಟ್ಟಿದೆ ರೀ. ಓ ಹೌದಾ ಚಿನ್ನ? ಸೋತ್ವಿ. ಕೂದ್ಲು ಯಾಕೆ ಕೆದ್ರೋಗಿದೆ? ರೀ, ಅದು ಫ್ಯಾನ್ ಗಾಳಿ ಜೋರಾಗಿ ಬಿಡ್ಸಿತ್ತಲ್ಲ, ಅದಕ್ಕೆ ಕೂದಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ ರೀ. ಸ್ವೀಟ್ ತಗೊಂಡ್ ಕಾಫಿ ತರ್ತೀಯಾ? ಆಯ್ತು ರೀ. ಏ ರಂಗ, ಮನೆಗೆ ಯಾರಾದ್ರೂ ಗಂಡಸರು ಬಂದಿದ್ರಣ? ಬಂದಿದ್ರು ಯಜಮಾನ್ರೆ. ಯಾರು? ನೀವೇ? ಯಾಕೆ ಡೌಟಾ? ನಾನ್ ಕೇಳಿದ್ದು ನಾನು ಇಲ್ಲಿದಾಗ ಯಾರಾದ್ರೂ ಗಂಡಸರು ಬಂದಿದ್ರಾ ಅಂತ. ಬಂದಿದ್ರು ಯಜಮಾನ್ರೆ. ಯಾರು? ಆಲವನು ಬಂದಿದ್ದ? ಪೇಪರ್ ಹಾಕಕ್ ಬಂದಿದ್ದ. ಆಲವನ್ ಹಾಲ್ ಹಾಕಕ್ ಬರ್ತಾ ಇನ್ಯಾಕ್ ಬರ್ತಾನೆ? ತರಕಾರಿ ಏನ್ ಬಂದಿದ? ಕೇಬಲ್ ಬಿಲ್ ಏನ್ ಬಂದಿದ? ಯಜಮಾನ್ರೆ, ಇನ್ನೊಬ್ರು ಬಂದಿದ್ರು. ಯಾರೋ? ಅದೇ ನಿಮಗ್ ಸಾಲ ಕೊಟ್ಟಿದ್ರಲ್ಲ ಅವರು. ಏನು ಅಂದ್ರೆ? ಚಿನ್ನ ಟೀ ತಗೊಳ್ರಿ. ಥ್ಯಾಂಕ್ಸ್. ರೀ, ಟೀ ಕುಡಿತಾನೆ ಸ್ನಾನ ಮಾಡ್ತೀರಾ? ಗುಡ್ ಎಕ್ಸ್ಪೀರಿಯನ್ಸ್. ಹೋಗೋಣ. ನೋಡಿದ್ರಲ್ಲ, 5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ದೂರ ಇರ್ಬೇಕಾದ್ರೆ ಫುಲ್ ಡೌಟ್, ಹತ್ರದಲ್ಲಿ ಫುಲ್ ಲವ್. ಇದು ಒಂದ್ ಸಂಸಾರ. ಹೇಳ್ಕೊಳಕ್ಕೆ ಲವ್ ಮ್ಯಾರೇಜ್ ಬರೇ ಕೇಡು. ಇವಳೊಬ್ಳು ಏನೇ 2,000 ರೂಪಾಯಿ ಎಲ್ಲಿ ಅದು ನಮ್ಮ ಮನೆಯವ್ರದ್ದು, ಅಂದ್ರೆ ಯಜಮಾನ್ರದ್ದು ಅಂದೆ. ಎಲ್ಲ ಕೊಡಿಲಿ, ಕಣ್ಣು ಮುಚ್ಕೋ. ಇವಾಗ ನೋಡು. ಅಯ್ಯೋ, ಇದೇನ್ರಿ 100 ರೂಪಾಯಿ ಆಗೋಗ್ಬಿಟ್ಟಿದೆ. ಅದೇ ಮ್ಯಾಜಿಕ್. ತಗೋ ಕೊಡು. ಅಮರೇ, ಏನೇ ರಂಗಿ? ತಗೊಳ್ಳಿ. ಯಾರ್ದ ಇದು? ನಿಮ್ಮ ಯಜಮಾನ್ರದ್ದು. ಅಯ್ಯೋ, ಇವ್ರು ಯಾವಾಗ್ಲೂ ಹೀಗೆ ಎಲ್ಲಾದ್ರೂ ಏನಾದ್ರೂ ಉದುರ್ಸ್ಕೊಂತಾನೆ ಇರ್ತಾರೆ. ಈಗೆಲ್ಲೂ ಏನ್ ಉದುರ್ಸ್ತಾ ಇದಾರೋ. ರೀ, ಏನ್ರಿ ಹುಡುಕ್ತಿದ್ದೀರಿ? ಇಲ್ಲೆಲ್ಲೋ ದುಡ್ಡು ಬೀಳ್ಸಿದೆ ಕಣಮ್ಮ. ಹಾ, ಇದೇನೆ 3 ಸೊನ್ನೆ ಹೋಗಿ 2 ಸೊನ್ನೆ ಆಗ್ಬಿಟ್ಟಿದೆ. ಏನೋ ಹುಡುಕ್ತಿದ್ಯಾ? ಇನ್ನೊಂದ್ ಸೊನ್ನೆ ಎಲ್ಲಿ ಅಂತ ಹುಡುಕ್ತ. ತಗೊಳ್ಳೋ, ಹೋಗಿ ಹಾಫ್ ಬಾಟ್ಲ್ ತಗೋಬಾ. ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇವತ್ ನಿನ್ ಬರ್ತಡೇ ಅಲ್ವಾ, ಫುಲ್ ಬಾಟ್ಲೆ ತಗೋಬಾ. ಯಜಮಾನ್ರಿ, ಬರ್ತಡೇ ಇಲ್ಲ, ವೆಡ್ಡಿಂಗ್ ಅವ್ರು ಕಿವಿ ಕಳ್ಸುತ್ತೆ, ದೂರ ನಿಂತ್ಕೊಂಡ್ ಮಾತಾಡ. ಆದ್ರೂ ಯಜಮಾನ್ ಮೊದ್ಲೇ ಟ್ರಾನ್ಸ್ಫಾರ್ಮರ್ ನಮ್ಮನೆಗ್ ಲೈಟ್ ಹಾಕ್ಬಿಟ್ರೆ. ಯಜಮಾನ್ರೆ, ಫುಲ್ ಬಾಟ್ಲ್ ಸಿಕ್ಲಿಲ್ಲ, ಆಪ್ ಸಿಕ್ತು. ಒಂದ್ ಪೆಗ್ ಹಾಕೋ. ನಾನ್ ಹೇಳಿದ್ದು ನನಗೊಂದ್ ಪೆಗ್ ಹಾಕು ಅಂತ. ಸಾರಿ ಹಾಕು. ಕುಡಿಯೋ. ಬ್ಯಾಡ ಯಜಮಾನ್ರೆ. ಪರವಾಗಿಲ್ಲ, ಕುಡಿಯೋ. ಥ್ಯಾಂಕ್ಸ್. ಹೆಂಗಾದ್ರೂ ಮಾಡಿ ಬಾಯಿ ಬಿಡ್ಸ್ಬೇಕಲ್ಲ ನಿಜಾನ. ಇನ್ನೊಂದ್ ಸ್ವಲ್ಪ ತಗೊಳ್ಳೋ. ಬ್ಯಾಡ ಯಜಮಾನ್ರೆ. ಇರ್ಲಿ ತಗೊಳ್ಳೋ. ಇಫ್ ಯು ಡೋಂಟ್ ಮೈಂಡ್, ಟೈಮ್ ವೇಸ್ಟ್. ನೀನ್ ಕುಡಿತಾ ಇರೋ, ನಾನೊಂದ್ ಕಾಲ್ ಮಾಡಿ ಬರ್ತೀನಿ. ಆಯ್ತು. ಏನೋ ಮಾಡ್ತಿದ್ಯಾ? ಅಯ್ಯೋ, ನಾನ್ ಚುಚ್ಚು ಅಂತ ಕರ್ದಿದ್ದು. ಇಲ್ಲಿ ಬೇಡ, ಒಳಕ್ ಹೋಗವ ಅನ್ಕಂದೆ. ಅದೆಲ್ಲ ಬೇಡ, ನಿನ್ ಬಾಯ್ಲಿ. ಈಗ ಯಜಮಾನ್ರು ನಷ್ಟೆಯಲ್ಲಿ ಏನಾದ್ರೂ ಬಾಯ್ ಬಿಟ್ರೇನು? ಇಲ್ಲ. ಓಕೆ, ಬಾಯ್ ಬಾಯ್ ಡಾರ್ಲಿಂಗ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹೆಂಗ್
ಏನ್ ನಿಮ್ ಇಬ್ಬರದು ಗುಸ್ಗುಸಲ್ಲಿ? ಅಮ್ಮರೇ ಚುಚ್ಚು ಕೇಳಿಸ್ಬಿಟ್ಟೈತೆ. ಏಯ್, ಹೋಗೋ ಆಚೆ ಹೋಗೋ ಹೋಗೋ. ಚಿನ್ನ ರೀ ಹೋಗೋಣ. ನಾನು ಅದಕ್ಕೆ ಕಾಯ್ತಿದ್ದೆ ನೋಡಿ, ಟೈಮ್ ಆಗ್ಬಿಟ್ಟಿದೆ. ಟೈಮ್ ಮಾತ್ರ ಕರೆಕ್ಟಾಗಿ ಜ್ಞಾಪಕ ಇಟ್ಕೊತಾಳೆ. ಹೋಗೋಣವಾ? ಹೋಗೋಣ. ರಾತ್ರಿ ಆಯ್ತು ಮಲಗೋಣ. ಅಮ್ಮ, ಈಗ ಸಮಾಧಾನ ಆಯ್ತು. ನನ್ ಮನೆ, ನನ್ ಹೆಂಡ್ತಿ, ನಾನೇ ಗಂಡ. ಮತ್ ಯಾಕೆ ಇವ್ಳು ಗಂಡ ಬಂದ ಅಂತ ಹೋಗುದು? ಲೇ ಲೇ ರೀ, ಇದ್ದಳೆ ರೀ ಅದು ಯಾರು ಬಂದಿರ್ಲಿಲ್ಲ ರೀ. ಗೊತ್ತಾಗುತ್ತೆ. ರಂಗ, ಯಜಮಾನ್ರೆ, ಏನ್ ಯಜಮಾನ್ರೆ? ನಾವಿಬ್ರು ಮಲಗಿದ್ವಾ? ಸುಮ್ನೆ ಮನ್ಗಿದ್ರೆ ಸುಮ್ನೆ ಕೇಳು. ಆಯ್ತು. ಮೈ ಮೇಲೆ ಬೆಂಕಿ ಬಿದ್ದವ್ರಂಗೆ ಗಂಡ ಬಂದ ಅಂತ ಕಿರ್ಚ್ಕೊಂಡು ಕಣೋ. ಗಾಬ್ರಿಗೋಗಿ ಮಂಚದ ಕೆಳಗೆ ಹೊತ್ಕೊಬಿಟ್ಟೆ. ಕೇಳೋ, ಅದ್ ಯಾರು ಕೇಳೋ? ಯಜಮಾನ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನೀವ್ ಇಲ್ದೇ ಇರಾಗ ಯಾವ್ದೋ ಗಂಡು ಬಂದು ಹೋಯ್ತವನೆ ಅಂತ ಅರ್ಥ. ಕರೆಕ್ಟು. ನಾನು ಈ ಕಡೆ ಆಫೀಸ್ಗೆ ಅಂತ ಹೋದಾಗ ಇಲ್ಲಿ ಯಾರ ಜೊತೆಲೋ ಡಿಂಗ್ ಡಂಗ್ ಶುರು ಮಾಡಿದ್ಯಾ? ಇಲ್ಲ ರೀ, ಅದು ಏನಾಯ್ತಂತಂದ್ರೆ ಇನ್ನೊಂದ್ ಪಾಯಿಂಟ್, ಏನು? ನೀವೇನೋ ಬೆಡ್ಶೀಟ್ ಉಟ್ಕೊಂಡ್ ಮನಿಕಂದ್ರೆ ಇವ್ರ ಯಾಕೆ ಮಂಚದಡಿಗೆ ಹೋದ್ರು? ಸೂಪರ್ ಟೈಮ್ ಮಗ. ರೀ ಈಗ ಹೇಳ್ರಿ, ಕೆಲ್ಸಕ್ಕಂತೆ ಅದ್ ಯಾವ್ಯಾವ ಆಫೀಸ್ಗೆ ಹೋಗ್ತೀರಿ? ಅದೆಷ್ಟು ಬ್ರಾಂಚ್ ತೆಗ್ದಿದ್ರಿ? ಹೇಳ್ರಿ ಹೇಳ್ರಿ. ಸ್ಟಾಪ್. ಕಾಮಿಡಿ ಶೋ ಅಲ್ಲಿ ಆಕ್ಷನ್ ಸ್ಟಾರ್ಟ್. ಯಾವನ್ ಮನೆಗೆ ಬಂದಿದ್ದ? ಯಾವ ಮನೆಗೆ ಹೋಗಿದ್ರಿ? ಯಾವನ್ ಮನೆಗೆ ಬಂದಿದ್ದ? ಯಾವ ಮನೆಗೆ ಹೋಗಿದ್ರಿ? ಯಾವನ್ ಮನೆಗೆ ಬಂದಿದ್ದ? ಯಾವ ಮನೆಗೆ ಹೋಗಿದ್ರಿ? ನಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡಿ ಈ ನನ್ ಮಗ ಮಜಾ ತಗತಾನ ನೋಡು. ಹೇಳಿರಿ ಅವ್ನ. ಹಿಡ್ಕೋ. ರೀ ಸಾರಿ ರೀ. ಇಟ್ಸ್ ಓಕೆ ಚಿನ್ನ, ಬಾ ಹೋಗೋಣ. ಗಂಡ ಹೆಂಡ್ತಿ ಮಧ್ಯೆ ಹೋಗ್ಬಾರ್ದಪ್ಪ, ಹೋಗ್ಬಾರ್ದು. ಅಯ್ಯೋ.